ಅಕ್ಕ ತಮ್ಮ ತಂಗಿ ಅಂದ್ಕೊಂಡು ಇಂಪ್ರೆಸ್ ಮಾಡ್ತಾರೆ. ಅದಾದಮೇಲೆ ಅವ್ರದ್ದು ಆಟಗಳು ಸ್ಟಾರ್ಟ್ ಆಗೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ನಿಮ್ಮ ಹತ್ರ ಇದೆ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂತಂದರೆ ನಿಮಗೆ ಗೊತ್ತಾಗಲ್ಲ ನಿಮ್ಮ ಜೊತೆ ಇರೋರೇ ನಿಮ್ಮ ಚಾನಲ್ನ ಯಾವ ಥರ ಒಡೆದಾಕ್ತಾರೆ ಅಂತಂದರೆ ನಿಮ್ಮ ಚಾನಲ್ನ ನಿಮ್ಮ ಕೈಯಿಂದನೇ ತಪ್ಪಿಸಿ ಆ ಚಾನಲ್ನ ಬೇರೆಯವರು ಇಟ್ಕೊಬಿಡ್ತಾರೆ. ಅರ್ಥ ಆಯ್ತಾ? ಅಥವಾ ಆ ಚಾನಲಲ್ಲಿ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಬೋದು, ಅಥವಾ ಆ ಚಾನಲ್ನ ಡಿಲೀಟೇ ಮಾಡ್ಬೋದು ಕೆಲವರು ನಿಮ್ಮ ಮೇಲಿರೋ ಕೋಪಕ್ಕೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋರು ಪ್ರತಿಯೊಬ್ಬರು ಕೂಡ ನೋಡಿ ಕೊನೆ ತನಕ. ಯಾಕೆ ಅಂತಂದರೆ ನಾನು ನೋಡಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಯಿತಾ? ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಈ ವಿಡಿಯೋನ ನಾನು ಇದೇನು ಹೊಸ್ದಾಗಿ ನಾನು ಮಾಡ್ತಾ ಇಲ್ಲ. ಇದನ್ನು ನಾನು ಫಸ್ಟಿಂದನೂ ಕೂಡ, ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಅವಾಗವಾಗ ಈ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ಯಾಕೆಂತಂದರೆ ತುಂಬ ಜನ ನಮ್ಮನ್ನು ನಂಬಿರ್ತಾರೆ. ಈಗ ನನ್ನ ಚಾನಲ್ನೇ ಎಷ್ಟೊಂದು ಜನ ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ನಮ್ಮನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿರ್ಬೋದು ಅಲ್ವಾ. ಸೊ ಅವ್ರುಗಳಿಗೆ, ನನ್ನನ್ನು ಇನ್ಸ್ಪಿರೇಷನಾಗಿ ತೊಗೊಂಡಿರೋರಿಗೆ ಅಥವಾ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಕಲಿತಾರವ್ರಿಗೆ, ಸೊ ನಾವು ಅದೇ ಥರ ನಾವು ಗೈಡನ್ನು ಕೂಡ ಮಾಡಬೇಕು. ಈ ಥರ ಹೋದರೆ ಈ ಥರ ಇರುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ನಾವು ಇದ್ದರೆ ಈ ಥರ ಯೂಟ್ಯೂಬಲ್ಲಿ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ಕೂಡ ಹೇಳಬೇಕು. ಕೇವಲ ನಾವು ಯೂಟ್ಯೂಬ್ ಚಾನಲ್ ಮಾಡೋದಂಗೆ, ಯೂಟ್ಯೂಬಲ್ಲಿ ದುಡ್ಡು ಮಾಡೋದಂಗೆ, ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಂಗೆ ಇದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ಟು. ಇದೆಲ್ಲ ನಾನು ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಕೆಲವ್ರಿಗೆ ಇದೆಲ್ಲ ಬುಲ್ಶಿಟ್ ಅನ್ನಿಸ್ಬೋದು. ಅಂದರೆ ನಮ್ಮನ್ನು ಇಷ್ಟಪಡ್ದವ್ರು ಇರ್ತಾರೆ ನೋಡಿ, ಅವ್ರುಗಳಿಗೆಲ್ಲ ಈ ಥರದವೆಲ್ಲ ವೀಡಿಯೋಸ್ಗಳು ಅವನೇನೋ ಮಾಡ್ತಾನೆ ಕಣ, ಅವ್ನಿಗೇನು ಗೊತ್ತಿಲ್ಲ ಕಣ, ಈ ಥರ ಟ್ರೀಟ್ ಮಾಡ್ಬೋದು. ಬಟ್ ನಮ್ಗೆ ಇದೆಲ್ಲ ಒಂಥರ ಬೇಸ್ಮೆಂಟ್. ಇದ್ರ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಇಡೋದು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ ಗೈಸ್, ನಾನು ಯಾಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ನೀವು ವಿಡಿಯೋ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಹೊಸ್ದಾಗಿ ಯೂಟ್ಯೂಬ್ ಬರೋರು, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋರಿಗೆ ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಯಾರಾದರೂ ಒಂದು ಸ್ವಲ್ಪ ನಮಗೆ ಎನ್ಕರೇಜ್ ಮಾಡ್ತು ಅಂತಂದರೆ ನಾವು ಅವ್ರ ಹಿಂದೆಗಡೆ ಬೀಳ್ತೀವಿ. ಅಂದರೆ ನಾವು ಅವ್ರನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಾವು ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ನಂಬ್ತೀವಿ. ಆಯಿತಾ? ಸೊ ಕಣ್ಣು ಮುಚ್ಕೊಂಡು ನಂಬೋದ್ರಿಂದ ಕೆಲವರು ಇದ್ರ ಬೇಸಿಸ್ ಮೇಲೇ ಈ ಹೊಸ ಯೂಟ್ಯೂಬರ್ಸ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಚಾನಲ್ಗಳನ್ನ ಹ್ಯಾಕ್ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಮತ್ತು ಇವರು ಏನೇನು ನೋಡ್ತಾರೆ, ಯಾರ್ಯಾರು ವೀಡಿಯೋಗೆ ಲೈಕ್ ಮಾಡ್ತಾರೆ, ಯಾರ್ಯಾರು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಿಮ್ಮ ಹತ್ರ ಈಸಿಯಾಗಿ ಹೊಡಿಬೋದು. ಎಕ್ಸ್ಪೀರಿಯೆನ್ಸ್ ಆಗಿರೋರ ಹತ್ರ ಈಸಿಯಾಗಿ ಹೊಡಿಯೋಕ್ಕಾಗಲ್ಲ. ಅವರು ಒಂದು ಇಮೇಲ್ ಐ ಡಿ ಕೊಡೋದಕ್ಕೂ ಎದುರ್ಕೊಳ್ತಾರೆ, ಒಂದು ಪಾಸ್ವರ್ಡ್ ಕೊಡೋದಕ್ಕೂ ಕೂಡ ಎದುರ್ಕೊಳ್ತಾರೆ. ಅಂದರೆ ಈಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ದೊಡ್ಡ ಬೆಳೆದಿರ್ತಾರೆ ನೋಡಿ ಅವರೆಲ್ಲ. ಬಟ್ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋರಿಗೆ, ಸೊ ಅವ್ರಿಗೆ ಪಾಪ ಏನಂತಂದರೆ, ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಆರಾಮಾಗಿ ಇಮೇಲ್ ಐ ಡಿ ಕೊಡ್ತಾರೆ, ಪಾಸ್ವರ್ಡ್ನ ಕೊಡ್ತಾರೆ. ಓಕೆ, ಇದು ಫೈನ್ ಗೈಸ್. ಕೆಲವೊಂದೊಂದು ಸಲ ರಿಕ್ವೈರ್ಡ್ ಇದ್ದೇ ಇರುತ್ತೆ, ನೀವು ಕೊಡಲೇಬೇಕಾಗುತ್ತೆ. ಬಟ್ ನೀವು ಯಾರ ಹತ್ರ ಕೊಡ್ತೀರಾ ಅನ್ನೋದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಒಂದು ಇಮೇಲ್ ಐ ಡಿ, ಒಂದು ಪಾಸ್ವರ್ಡ್ನ ನೀವು ಕೊಡ್ತೀರಾ ಅಂತಂದರೆ, ಅವರು ನೀವು ಕೊಡೋವಂಥ, ನೀವು ಯಾರು ಕೊಡ್ತಾ ಇದ್ದೀರಾ ಆ ವ್ಯಕ್ತಿ ಸರಿ ಇಲ್ಲ ಅಂತಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು. ಯಾವ ಥರ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು, ಅವರು ನೀವು ನಿಮ್ಮ ಚಾನಲ್ ಲಾಗಿನ್ ಮಾಡಿಕೊಂಡಾಗ ನೀವು ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅವ್ರು ತೆಗೆದು ನೋಡ್ಬೋದು. ಸಿಂಪಲ್, ಕ್ಲಿಯರ್ ಕಟ್ಟು, ಕ್ಲಾರಿಟಿ ಸಿಕ್ತು. ಅವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗೋರು, ಯಾರ್ಯಾರು ಸಪೋರ್ಟ್ ಮಾಡೋರು ಅನ್ನೋದು ಅಲ್ಲೇ ಗೊತ್ತಾಗೋಯ್ತು. ಆಮೇಲೆ ನೀವು ಯಾವ್ಯಾವ ವೀಡಿಯೋಗೆ ಲೈಕ್ ಮಾಡ್ತೀರಾ, ನೀವು ಏನೇನು ನೋಡಿದ್ದೀರಾ, ಹಿಸ್ಟ್ರಿ ಏನೇನಿದೆ, ಯಾರ್ಯಾರು ವೀಡಿಯೋ ನೋಡಿದ್ದೀರಾ, ಯಾರಿಗೆ ಡಿಸ್ಲೈಕ್ ಮಾಡಿದ್ದೀರಾ, ಯಾರಿಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದೀರಾ, ಎಲ್ಲವನ್ನೂ ಕೂಡ ಆ್ಯಕ್ಸಸ್ ಮಾಡ್ಬೋದು ಒಂದು ಇಮೇಲ್ ಐ ಡಿ, ಒಂದು ಪಾಸ್ವರ್ಡ್ ಗೊತ್ತಿದ್ರೆ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ನಾನು ಹೇಳ್ತಾ ಇರುವಂಥದ್ದು, ಹೊಸ ಯೂಟ್ಯೂಬರ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರಿಗೆ ಇಮೇಲ್ ಐ ಡಿ, ಪಾಸ್ವರ್ಡ್ನ ಕೊಡಬೇಡಿ. ಯಾರು ಕೊಡಬೇಕು ಅಂತಂದರೆ, ಸೊ ನಿಮಗೆ ಓಕೆ ಇವನು ಒಳ್ಳೆ ಹುಡುಗ ಕಣಪ್ಪ, ಇವನೇನು ಮಾಡಲ್ಲ, ಆ ಥರ ಮಿಸ್ಯೂಸ್ ಮಾಡಲ್ಲ ಅಂತನ್ನೋರು ಮಾತ್ರ ಕೊಡಿ. ಎಷ್ಟೊಂದು ಜನ ನಿಜವಾಗ್ಲೂ ಒಳ್ಳೆಯವರು, ತುಂಬ ಜನ ಒಳ್ಳೆ ಯೂಟ್ಯೂಬರ್ಸ್ಗಳಿದ್ದಾರೆ, ಅಂಥವ್ರು ಬೇಕಾದರೆ ಕೊಡಿ. ಆಯಿತಾ? ಕೆಲವ್ರಿಗೆ ಸುಮ್ಮನೆ ರ್ಯಾಂಡಮಾಗಿ ಕೊಡ್ತೀನಿ ಅಂತಂದರೆ, ಏನೋ ಇವತ್ತು ಬಂದರು, ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಏನೋ ಮಾಡ್ತಾರೆ ಅಂತಂದ್ಬಿಟ್ಟು ಅಂಥವ್ರು ಕೊಟ್ಟರೆ ಹೇಳೋಕ್ಕಾಗಲ್ಲ, ಈ ಮಿಸ್ಯೂಸ್ ಆಗ್ಬೋದು. ಸೊ ಹಾಗಾಗಿ ಮೊದಲನೇದು ಇದು, ಇಮೇಲ್ ಐ ಡಿ, ಪಾಸ್ವರ್ಡ್ನ ಕೊಟ್ಟಾಗ ಈ ಥರ ಸಮಸ್ಯೆಗಳಾಗ್ತವೆ. ಆಮೇಲೆ ಎರಡನೇದು, ನಿಮ್ಮ ಜೊತೆಗೇ ಇರ್ತಾರೆ, ಜೊತೆಗೇ ಸೇರ್ಕೊಂಡು ಹೊಡಿತಾರೆ. ಇದು ಯಾವ ಥರ ಅಂತ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಅಬ್ಸರ್ವ್ ಮಾಡಿರ್ತೀರ, ಯೂಟ್ಯೂಬಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಒಂದು ಬ್ಲೂ ಅಂತ ಇದೆ, ಅಂದರೆ ಲೈಕ್ ಮಾಡರೇಷನ್, ಕಮೆಂಟ್ ಮಾಡರೇಷನ್ ಅಂತ. ಸೊ ಅದು ಯೂಟ್ಯೂಬ್ ಪ್ರಕಾರ ಆ ಥರ ಹೇಳ್ತೀವಿ ನಾವು. ಬಟ್ ನಾವು ಕ್ಯಾಶುವಲಾಗಿ ಮಾತಾಡೋದಾದರೆ ಆ ಬ್ಲೂ ಕೊಡೋದು ಅಂತ ಹೇಳ್ತೀವಿ. ಆಯಿತಾ? ಸೊ
ಆಪ್ಷನ್ನ ನಾವು ಬೇರೆಯವ್ರಿಗೆ ವ್ಯೂವರ್ಸ್ಗಳಿಗೆ ನಾವು ಕೊಡ್ಬೋದು ಆಯಿತಾ. ನಮ್ಮ ಚಾನಲ್ ಯಾರು ಜಾಸ್ತಿ ಇಷ್ಟಪಡ್ತಾರೆ, ಜಾಸ್ತಿ ನೋಡ್ತಾರೆ ಅಂಥವ್ರಿಗೆ ನಾವು ಟ್ರಸ್ಟ್ ಮಾಡಿಕೊಡ್ಬೋದು. ತುಂಬ ಜನ ಯೂಟ್ಯೂಬರ್ಸ್ಗಳು ಲೈವಲ್ಲಿ ಬ್ಲೂ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಅವರು ಲೈವ್ ಮಾಡ್ತಿದ್ದಾಗ ಕೆಲವರು ಕಮೆಂಟ್ಸ್ಗಳು ಬ್ಲೂ ಅಲ್ಲಿ ತೋರಿಸ್ತಾ ಇರುತ್ತೆ ಆಯಿತಾ. ಯಾಕೆಂತಂದರೆ ಅವರು ಕಮೆಂಟ್ ಮಾಡರೇಷನ್ ಕೊಟ್ಟಿರ್ತಾರೆ, ಅವ್ರ ಕೈಲಿ ಆ್ಯಕ್ಸಸ್ ಇರುತ್ತೆ. ಯಾರಿಗೆ ಆ ಪರ್ಮಿಷನ್ ಕೊಡ್ತಾರೋ ಅವ್ರಿಗೆ ಆ್ಯಕ್ಸಸ್ ಇರುತ್ತೆ. ಅವರು ನಿಮಗೆ ಬರೋ ನಿಮ್ಮ ಚಾನಲ್ಗೆ ಬರೋ ಕಮೆಂಟ್ಸ್ಗಳನ್ನ ಡಿಲೀಟು ಕೂಡ ಮಾಡ್ಬೋದು, ಮತ್ತು ಏನಾದರೂ ಇದು ಮಾಡ್ಬೋದು ಆಯಿತಾ. ಸೊ ಅವ್ರನ್ನ ಐಡ್ ಮಾಡ್ಬೋದು, ಮತ್ತು ಐ ಥಿಂಕ್ ಬ್ಲಾಕು ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಪರ್ಮಿಷನ್ಸ್ ಅವ್ರ ಕೈ ಕೊಟ್ಟಂಗೂ ಕೂಡ ಆಗುತ್ತೆ. ಸೊ ಇಲ್ಲೂ ಕೂಡ ಹೊಸ ಯೂಟ್ಯೂಬರ್ಸ್ಗಳು ಯಾರಿಗಾದರೂ ನೀವು ಈ ಬ್ಲೂ ಏನಾದರೂ ಕೊಡ್ತೀರಾ ಅಂತಂದರೆ, ಆ ಕಮೆಂಟ್ ಮಾಡರೇಷನ್ ಏನಾದರೂ ಕೊಡ್ತೀರಾ ಅಂತಂದರೆ ಸೊ ಸ್ವಲ್ಪ ಹುಷಾರಾಗಿರಿ. ಕೆಲವರು ಇದನ್ನೇ ಮಿಸ್ಯೂಸ್ ಮಾಡ್ಕೋಬೋದು ಅಲ್ವಾ. ಈಗ ನಿಮ್ಗೆ ಬರ್ತಾ ಇರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅಂಥವ್ರ ಕಮೆಂಟ್ನ ರಿಮೂವ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಮೇಲಿರೋ ಕೋಪಕ್ಕೆ ನಿಮ್ಮ ಮೇಲೇನೋ ಜಿದ್ದಿರುತ್ತೆ ಬಿಡಿ. ನಿಮ್ಮ ಮೇಲೆ ಅಂದರೆ ಜನಗಳು ಹೆಂಗೆ ಅಂತಂದರೆ ಮೇಲೆ ಚೆನ್ನಾಗಿರ್ತಾರೆ, ಒಳಗಡೆ ಹಾಳಾಗ್ಬಿಟ್ಟಿರ್ತಾರೆ ಆಯಿತಾ. ಸುಮ್ಮನೆ ಮೇಲ್ಗಡೆ ನಾವೆಲ್ಲ ಒಂದೇ, ನಾವೆಲ್ಲ ಇದು ಹಂಗೆ ಹಿಂಗೆ ಅವೆಲ್ಲ ಸುಮ್ಮನೆ ಡವ್ಗಳು ಆಯಿತಾ. ಆ ಥರ ಒಂದೇ ಗಿಂದೆ ಅನ್ನೋರೆಲ್ಲ ಒಂದಿನ ಮೀಟ್ ಮಾಡಲ್ಲ ಅವ್ರುಗಳು ಆಯಿತಾ. ಅವೆಲ್ಲ ಸುಮ್ಮನೆ ಕತೆಗಳಿಸವೆಲ್ಲ. ನಾನು ನನ್ನ ಪರ್ಸ್ನಲ್ ಹೇಳೋದಾದರೆ ಯಾರಿಗೂ ಏನೂ ಕೊಡೋಕೆ ಹೋಗಬೇಡಿ ಆಯಿತಾ. ಸೊ ಈ ಎಲ್ಲ ತುಂಬ ಡೇಂಜರು. ಕೆಲವರು ಒಂದೊಂದ್ಸಲ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ, ನಿಮ್ಗೆ ಗೊತ್ತಾಗಲ್ಲ. ಈಗ ಯಾರೋ ನೀವು ಮಲಗಿರ್ತೀರ, ಕಮೆಂಟ್ ಡಿಲೀಟ್ ಮಾಡ್ರೆ ಏನಪ್ಪ ಮಾಡಿರಾ, ನಿಮ್ಗೆ ಗೊತ್ತಾದ್ದ ಈ ಥರದ್ದು ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ಡಿಲೀಟ್ ಮಾಡೋರು ಅಂತ ಗೊತ್ತಾಗಲ್ಲ. ಪರ್ಮಿಷನ್ ಅವರು ಕೊಟ್ಟಿರ್ತೀರ. ಇವೆಲ್ಲ ಯಾವಾಗ ಮಾಡಬೇಕು ಅಂತಂದರೆ ತುಂಬ ದೊಡ್ಡದಾಗಿ ನಿಮಗೆ ಮ್ಯಾನೇಜೇ ಮಾಡೋಕ್ಕಾಗಲ್ಲ ಅಂದಾಗ ಆವಾಗ ಯಾರನ್ನಾದರೂ ಒಬ್ಬರು ಒಂದು ಪರ್ಸನ್ನ ನೀವು ಇದು ಮಾಡಿಕೊಂಡು ಸೊ ನೀವು ಮಾಡಬೇಕಾಗುತ್ತೆ ಗೈಸ್ ಆಯಿತಾ. ಈ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಿ ಓಕೆ. ಇದು ಇನ್ನೊಂದು ಆಮೇಲೆ ಇನ್ನೊಂದು ಮೂರನೇ ಆ್ಯಕ್ಟಿವಿಟಿ ಹೇಳ್ತೀನಿ. ಇದೊಂಥರ ನಿಮಗೆ ಗೊತ್ತೇ ಆಗಲ್ಲ ನಿಮಗೆ ಈ ಥರನೂ ಕೂಡ ಮಾಡ್ತಾರ ಅಂತ. 100% ಮಾಡ್ತಾರೆ. ಹೆಂಗೆ ಅಂತಂದರೆ ನಿಮಗೆ ಕೆಲವರು ಪಾಸಿಟಿವ್ ಆಗೇ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಈ ಕೆಲವರು ಯೂಟ್ಯೂಬಲ್ಲಿ DP ಹಾಕ್ಕೊಳ್ಳೋದು, ರಿಯಲ್ ಫೋಟೋಸ್ಗಳಿರ್ತಾವೆ ನೋಡಿ, ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ನೋಡಿ, ಅವರೆಲ್ಲ ಈ ಥರ ಮಾಡೋದು ತುಂಬ ರೇರು. ಕೆಲವರು ಪ್ರೊಫೈಲ್ಸ್ಗಳು ಹೆಂಗೆ ಕ್ರಿಯೇಟ್ ಆಗಿರ್ತವೆ ಅಂತಂದರೆ ಸುಮ್ಮನೆ ರ್ಯಾಂಡಮಾಗಿ ಕ್ರಿಯೇಟ್ ಆಗಿರುತ್ತೆ, ಒಂದು ಒಳ್ಳೆ ಹೆಸರಲ್ಲೇ ಕ್ರಿಯೇಟ್ ಮಾಡಿರ್ತಾರೆ. ಅವ್ರಿಗೆ ಪ್ರೊಫೈಲ್ ಫೋಟೋ ಇರಲ್ಲ, ಮತ್ತು ಅವ್ರ ಚಾನಲ್ ಹೆಸರೆಲ್ಲ ಇಟ್ಕೊಂಡಿರ್ತಾರೆ, ಬಟ್ ಪ್ರೊಫೈಲ್ ಫೋಟೋ ಇಟ್ಕೊಂಡಿರಲ್ಲ. ಅಂಥವರು ಕೆಲವರು ಆಯಿತಾ, ಕೆಲವರು ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾರು ಪ್ರೊಫೈಲ್ ಫೋಟೋ ಹಿಡಿದವರೆಲ್ಲ ಈ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾಯಿಲ್ಲ. ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೆಸರು ತಕ್ಕಂಡು ಹೇಳಾಕ್ಬಿಡ್ತೀನಿ ಆಯಿತಾ. ಅಷ್ಟು ಕ್ಲಾರಿಟಿ ಇದೆ ನನಗೆ, ಅಷ್ಟು ಗ್ಯಾರಂಟಿ ಇದ್ದೀನಿ. ಹೆಂಗೆ ಗ್ಯಾರಂಟಿ ಇದ್ದೀನಿ ಅಂತ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಬಿಡಿ. ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಆಯಿತಾ. ಸೊ ಅವರ ಉದ್ದೇಶ ಏನಿರುತ್ತೆ ಅಂತಂದರೆ ಫಸ್ಟು ಅವರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮನ್ನು ಇಷ್ಟಪಡೋ ಥರ, ಲೈಕ್ ನಿಮಗೆ ಅಪ್ರಿಷಿಯೇಟ್ ಮಾಡೋ ಥರ. ಸೊ ಅವರು ನಿಮ್ಮ ಕಣ್ಣಿಗೆ ಅವರು ಒಳ್ಳೆಯವರಾಗ್ತಾರೆ ಫಸ್ಟು. ಅದಾದಮೇಲೆ ನಿಮಗೆ ಸ್ವಲ್ಪ ನೆಗೆಟಿವ್ ಆಗಿ ನಿಮ್ಮ ಚಾನಲ್ ID ಪಾಸ್ವರ್ಡ್ ಕೊಡಿ, ನಿಮ್ಮ ಪಾಸ್ವರ್ಡ್ ಏನು ಇಟ್ಟಿದ್ದೀರಾ, ನಿಮಗೆ ಯಾವ ಫುಡ್ ಇಷ್ಟ, ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಊರು ಇಷ್ಟ, ಈ ಥರ. ಅಂದರೆ ಸೊ ನಾನು ಸೀರಿಯಸ್ಸಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಲಾಸ್ಟ್ ಒಂದು 4 ಮಂತ್ಸಲ್ಲಿ ಒಬ್ಬರು ಒಂದು ಕಮೆಂಟ್ ಮಾಡ್ತಾಯಿದ್ರು ಎನಿ ಟೈಮ್. ಫಸ್ಟು ಅವ್ರದ್ದು ಹೆಂಗಿರ್ತಿತ್ತು ಕಮೆಂಟ್ ಅಂತಂದರೆ ನಾರ್ಮಲಾಗೇ ಇರ್ತಿತ್ತು. ಅಂದರೆ ಹಾಯ್ ಸರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಈ ಥರ ಬರ್ತಿತ್ತು. ಅದಾದಮೇಲೆ ನಿಧಾನಕ್ಕೆ ಬ್ರೋ ನೀವು ಪಾಸ್ವರ್ಡ್ ಯಾವ ಥರ ಇಟ್ಟಿದ್ದೀರಾ, ನೀವು ಪಾಸ್ವರ್ಡ್ ಹೆಂಗೆ ಇಟ್ಟಿದ್ದೀರಾ, ಏನೇನೆಲ್ಲ ಇಡ್ಬೋದು, ಎಷ್ಟು ವರ್ಡ್ಸ್ ಇಟ್ಟಿದ್ದೀರಾ ನೀವು ಅಂತ ಈ ಥರನೂ ಕೂಡ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆವಾಗ ಸೆನ್ಸ್ ಆಯಿತು, ಓಕೆ ಸಮಥಿಂಗ್ ಇವ್ರು ಏನೋ ಮಾಡ್ತವ್ರೆ ಅಂತ. ಅದಾದಮೇಲೆ ನಾನು ಅದಕ್ಕೂ ಕೂಡ ಸಣ್ಣ ಪುಟ್ಟ ಉತ್ತರಗಳನ್ನು ಕೂಡ ಕೊಡ್ತಾಯಿದ್ದೆ. ಅದೆಲ್ಲ ಬ್ರೋ ಹಿಂಗಿಡಬೇಕು ಹಂಗಿಡಬೇಕು ಅಂತೆಲ್ಲ ನಾನು ವೀಡಿಯೋಗಳಲ್ಲಿ ಲೈವಲ್ಲೆಲ್ಲ ಹೇಳಿದ್ದೀನಿ. ಈಗ ಅದೇ ವ್ಯಕ್ತಿ ಸೇಮ್ ಪರ್ಸನ್ ಈಗೇನು ಕಮೆಂಟ್ ಮಾಡ್ತಾರೆ ಗೊತ್ತಾ, ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ನೆಗೆಟಿವ್ ಆಗಿ ಅಂತಂದರೆ ಏನಾದರೂ ಒಂದು ಸುಮ್ಮನೆ ಅಂದರೆ ಲೈಕ್ ಒಂಥರ ಈಗ ಈ ಮಾಮೂಲಿ ಬೈಯರ್ ಇರ್ತಾರಲ್ಲ ಗೈಸ್, ಈಗ ನಾನು ಏನಾದ್ರು ವೀಡಿಯೋ ಮಾಡಿದಾಗ ಮತ್ತೆ ಮಾಡ್ದೆ ತಗೊಳಪ್ಪ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೆಲವರೆಲ್ಲ ಅನ್ನೋನ್ ಪ್ರೊಫೈಲ್ಸ್ಗಳಿರ್ತಾವೆ ನೋಡಿ, ಅವರೆಲ್ಲ ನಿಮಗೆ ನೆಗೆಟಿವ್ ಆಗಿ ಬಂದು ಡೈರೆಕ್ಟಾಗಿ ಹೊಡಿಯಲ್ಲ, ಈ ಥರ ಪಾಸಿಟಿವ್ ಆಗಿ ಬಂದು ಆಮೇಲೆ ನೆಗೆಟಿವ್ ಆಯ್ತಾರೆ, ನಿಮಗೆ ಗೊತ್ತಾಗಲ್ಲ ಓಕೆ. ಸೊ ಈ ವಿಡಿಯೋನ ಅದೇ ಹುಡುಗ ನೋಡ್ತಾ ಇದ್ದರೆ 100% ಅವ್ನಿಗೆ ಸೆನ್ಸ್ ಆಗುತ್ತೆ, ಇವ್ನು ನನ್ನ ಬಗ್ಗೆನೇ ಮಾತಾಡ್ತಾವ್ನು ಲಕ್ಕಿ ಕೇಶಸ್ ಅಂತ. ಈ ಥರದವ್ರನ್ನೆಲ್ಲ ಬೇಜಾರು ನೋಡ್ಬಿಟ್ಟಿವ್ನಿ ಆಯಿತಾ. 2018ರಿಂದ 2026 ತನಕ ಬೇಜಾರು ನೋಡ್ಬಿಟ್ಟಿವ್ನಿ ಗೈಸ್, ತರಾವರಿ ವ್ಯಕ್ತಿಗಳು ನೋಡ್ಬಿಟ್ಟಿವ್ನಿ. ಆಮೇಲೆ ಈ ಥರ ಎಲ್ಲ ಯಾರ್ಯಾರೆಲ್ಲ ಹಿಂಗೆಲ್ಲ ಆಡ್ತಾರೆ ಅನ್ನೋದು ಕೂಡ ನೋಡ್ಬಿಟ್ಟಿದ್ದೀನಿ. ಪಾಪ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಮಾಡೋರು ಯಾರೂ ಕೂಡ ಈ ಥರ ಕೆಲಸಗಳನ್ನ ಮಾಡಲ್ಲ
ಓಕೆ. ಸೊ ಕೆಲವ್ರು ಇರ್ತಾರೆ ಗೊತ್ತಾ, ಈಗ ನಾವು ಮಾಡ್ತಾ ಇರೋವಂಥ ವೀಡಿಯೋಸ್ಗಳನ್ನ ಕೆಲವರು ಮಾಡ್ತಾ ಇರ್ತಾರೆ ಈ ಕಾಂಪಿಟೇಷನ್. ಲೈಕ್ ಈಗ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಇನ್ನೊಬ್ಬರು ಯೂಟ್ಯೂಬ್ ಬಗ್ಗೆ ಮಾಡ್ತಾ ಇರ್ತಾರೆ, ಅವ್ರಿಗೆ ನಾನು ಕಂಡ್ರಾಗಲ್ಲ ಅಂದ್ಕೊಳ್ಳಿ. ಈಗ ನಾನೇನು ಫೋನ್ ಎತ್ತಿರಲ್ಲ ಅಂದ್ಕೊಳ್ಳಿ ಗೈಸ್, ಅಥವಾ ನನ್ನ ಫೋನ್ ನಂಬರ್ ಕೊಟ್ಟಿರಲ್ಲ ಅಂದ್ಕೊಳ್ಳಿ, ನಾನು ಅವ್ರು ರೆಸ್ಪಾನ್ಸ್ ಮಾಡಿರಲ್ಲ ಅಂತ ಅಂದ್ಕೊಳ್ಳಿ. ಅಂಥವರು ಈ ಥರ ಬಂದು ನಮಗೆ ಟ್ರಿಗರ್ ಮಾಡುವಂಥದ್ದು ಅಥವಾ ಇನ್ನೊಂದು ಈ ಥರ ಕೆಲಸ ಮಾಡುವಂಥದ್ದು. ಸೊ ಈ ಥರ ನಿಮಗೂ ಕೂಡ ಫ್ಯೂಚರಲ್ಲಿ ಆಗಬಹುದು. ಓಕೆ. ಸೊ ಇದರಿಂದ ಬಚಾವಾಗಿರಿ ಅಂತ ಹೇಳ್ತಾ ಇದ್ದೀನಿ. ನಾನೇನೋ ಬಿಡಿ, ನನಗೆ ಅರ್ಥ ಆಗ್ಬಿಟ್ಟಿದೆ, ಸಿಚುವೇಶನ್ ಅರ್ಥ ಆಗ್ಬಿಟ್ಟಿದೆ, ಯಾರಿಗೆ ಎಷ್ಟು ಬಾಯಿ ಬಿಡಬೇಕು, ಯಾರಿಗೆ ಏನು ಕೇಳಿದ್ರೆ ಅವ್ರಿಗೆ ಎಷ್ಟು ಉತ್ತರ ಕೊಡಬೇಕು ಅನ್ನೋದನ್ನ ನಾನು ಪರ್ಫೆಕ್ಟಾಗಿ ಕೊಡ್ತೀನಿ. ನನಗೆ ರಿಯಲ್ ವ್ಯಕ್ತಿ, ರಿಯಲ್ ಪರ್ಸನ್, ನಾನು ಯಾರಾದರೂ ಇಷ್ಟಪಟ್ಟಾಗ ನಾನು ಅವ್ನು ಏನು ಕೇಳಿದ್ರು ಹೇಳ್ತೀನಿ, ಯಾರು ಏನು ಕೇಳಿದ್ರು ನಾನು ಮಾತಾಡ್ತೀನಿ. ನೀವು ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ, ನಾನು ಏನೇನು ಮಾಡ್ತೀನಿ ನಾನು ಡೈಲಿ ಲೈಫಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಅದೇ ಒಂದು ಅನ್ನೋನ್ ಪರ್ಸನ್, ಒಂದು ಫೋಟೋ ಇಲ್ಲ ಇನ್ನೊಂದಿಲ್ಲ, ಆ ಥರದವರು ಸಡನ್ನಾಗಿ ಏನಾದರೂ ಒಂದು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ರಿವೀಲ್ ಮಾಡಿ ನಿಮ್ಮ ಪಾಸ್ವರ್ಡ್ ಏನು ಇಟ್ಟಿದ್ದೀರಾ ಅದೇನು ಇಟ್ಟಿದ್ದೀರಾ ಅಂತ ಹೇಳಿದಾಗ ನಾನು ಬಾಯಿ ಬಿಡೋಲ್ಲ. ನೀವು ಅಬ್ಸರ್ವ್ ಮಾಡಿ ಗೈಸ್. ಸೊ ಲಿಟ್ರಲಿ ನಾನು ಎಲ್ಲರನ್ನೂ ಕೂಡ ಮಾಡರೇಟ್ ಮಾಡ್ತಾ ಇರ್ತೀನಿ ನಾನು ಲೈವಲ್ಲಿ ಕೂತಿದ್ದಾಗ, ಎಸ್ಪೆಷಲಿ ಲೈವಲ್ಲೇ ಈ ಥರ ವಿಚಾರಗಳು ಬರುವಂಥದ್ದು. ಸೊ ಹಾಗಾಗಿ ನಾವು ಯಾರಿಗೆ ಎಷ್ಟು ಯಾವ ಥರ ಉತ್ತರ ಕೊಡಬೇಕು ಅನ್ನೋದನ್ನ ನಾವು ಫಸ್ಟೇ ನೋಡ್ಕೊಳ್ಬೇಕಾಗುತ್ತೆ ಗೈಸ್. ಯಾಕೆಂತಂದರೆ ಕೆಲವರು ಈಗ ಕೆಲವ್ರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಯಾವ ಥರ ಇದು ಮಾಡ್ತಾರೆ ಅಂತಂದರೆ ಇವ್ರುಗಳು, ಸೊ ಸುಮ್ಮನೆ ಹಿಂಗೆ ಅಕ್ಕ ಚೆನ್ನಾಗಿದ್ದೀರಾ, ಪುಟಿ ಚೆನ್ನಾಗಿದೆಯಾ ಅಂದರೆ ಹಿಂಗೆ ಇಂಪ್ರೆಸ್ ಮಾಡೋ ಥರ ಹುಡುಗರುಗಳು ಕೆಲವರು ಇಂಪ್ರೆಸ್ ಮಾಡೋ ಥರ ಅನ್ನೋನ್ ಫೇಕ್ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇಂಪ್ರೆಸ್ ಮಾಡ್ತಾರೆ. ನಿಮ್ಮನ್ನ ಅಕ್ಕ ತಮ್ಮ ತಂಗಿ ಅಂದ್ಕೊಂಡೆ ಇಂಪ್ರೆಸ್ ಮಾಡ್ತಾರೆ. ಅದಾದಮೇಲೆ ಅವ್ರದ್ದು ಆಟಗಳು ಸ್ಟಾರ್ಟ್ ಆಗೋದು. ಆಯಿತಾ, ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ನಾನು ಮೆಸೇಜ್ ಮಾಡಿದ್ದೀನಿ, ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನು, ಈ ಥರದ ಆಟಗಳನ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಆಗ ನಿಮಗೆ ಅರ್ಥ ಆಗಿರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳುಗಳಿಗೆ ಗೊತ್ತಾಗಿರುತ್ತೆ ಅಲ್ವಾ. ಅಬ್ಸರ್ವ್ ಮಾಡಿರ್ತೀರ, ಅಕ್ಕ ತಮ್ಮ ತಂಗಿ ಅನ್ನೋರೆಲ್ಲ ಈ ಥರ ಎಲ್ಲ ಮಾಡ್ತಾರಾ, ನಂಬರ್ ಕೇಳ್ತಾರ ಅಥವಾ ಇನ್ನೊಂದೇನಾರು ಮಾಡ್ತಾರಾ, ದೇವರೇ ಮಾಡಲ್ಲ. ಅವ್ರ ಕೇರಿಂಗ್ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕಲ್ವಾ. ಇವ್ರುಗಳೆಲ್ಲ ಬೇಕಾದರೆ ನಾನು ಹೇಳ್ತೀನಿ ನೋಡಿ, ಈ ಪ್ರೊಫೈಲ್ ಫೋಟೋ ಇಲ್ಲದವ್ರನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ. ಆಮೇಲೆ ಈಗ ಏನು ಗೊತ್ತಾ, ಈ ಯೂಟ್ಯೂಬಲ್ಲಿ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಡೀ ಇದುವರೆಗೂ ನಿಮ್ಮ ಚಾನಲಲ್ಲಿ ಏನೇನು ಕಮೆಂಟ್ಸ್ ಮಾಡಿದ್ದಾರೆ, ನೀವು ಎಷ್ಟು ವರ್ಷ ಮಾಡಿರ್ತೀರಿ ಚಾನಲ್ಲು ಅದೆಲ್ಲ ಇರುತ್ತೆ. ಫಸ್ಟ್ ಅದನ್ನು ಕ್ರಾಸ್ ಚೆಕ್ ಮಾಡಿ ಆಯಿತಾ. ಫಸ್ಟ್ ಏನು ಕಮೆಂಟ್ ಮಾಡಿದ್ರು ಇವರು, ಆಮೇಲೆ ಏನು ಕಮೆಂಟ್ ಮಾಡಿದ್ರು, ಯಾವ ಥರ ಇವರು ಬಿಲ್ಡ್ ಆಗಿ ಬಂದು ನಾನು ಕಮೆಂಟ್ ಮಾಡ್ತಾವ್ರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಒಂದು ನೀವು ಅರ್ಥ ಮಾಡ್ಕೋಬೋದು ಈ ವ್ಯಕ್ತಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅಲ್ಲಿ ಅರ್ಥ ಮಾಡ್ಕೋಬೋದು. ಹಾಗಾಗಿ ಯೂಟ್ಯೂಬಲ್ಲಿ ಯಾವುದೇ ಕಮೆಂಟ್ಸ್ ಬಂದಾಗ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ YT ಸ್ಟುಡಿಯೋದಲ್ಲಿ ಎಲ್ಲ ತೋರಿಸುತ್ತೆ ನಿಮ್ಮ ಡೀಟೇಲ್ಸ್. ಅವ್ರು ಇದುವರೆಗೂ ನಿಮ್ಮ ಚಾನಲಲ್ಲಿ ಏನೇನು ಕಮೆಂಟ್ಸ್, ನಿಮ್ಗಲ್ಲಿ ಒಂದು ಅವರೇಜ್ ಸಿಕ್ಬಿಡುತ್ತೆ, ಒಂದು ಗ್ರಾಫು. ಫಸ್ಟು ಪಾಸಿಟಿವ್ ಆಗಿ ಮಾಡಿರ್ತಾರೆ, ಆಮೇಲೆ ನೆಗೆಟಿವ್ ಆಗಿ ಮಾಡಿರ್ತಾರೆ, ಆಮೇಲೆ ಫುಲ್ಲು ಕೆಟ್ಟದಾಗಿ ಮಾಡಿರ್ತಾರೆ. ಕೆಲವರೆಲ್ಲ ಪಾಸಿಟಿವ್ ಆಗೇ ಇರ್ತಾರೆ. ಅಂಥವ್ರನ್ನ ನೀವು ನಂಬೋದು. ಕೆಲವು ರಿಯಲ್ ಪರ್ಸನ್ಸ್ಗಳೇ ಇರ್ತಾರೆ ಆಯಿತಾ, ನಿಮ್ಮನ್ನು ಇಷ್ಟಪಡ್ತಾರೋರು ಕೂಡ ಇರ್ತಾರೆ. ಪ್ರೊಫೈಲ್ ಫೋಟೋ ಅವ್ರಿಗೆ ಹಾಕೋಕ್ಕೆ ಇಷ್ಟ ಇರಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಹಂಗನ್ಬಿಟ್ಟು ಎಲ್ಲರೂ ಕೆಟ್ಟವ್ರೆ ಅಂತ ಆ ಥರನೂ ಕೂಡ ನೋಡೋಕ್ಕೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಥರ ವೀಡಿಯೋಗಳು, ಈ ಥರ ಮಾತುಗಳು, ಈ ಥರ ಫ್ಲೂಯೆಂಟು ಯಾವ್ದಾರ ಬುಕ್ ಅದ ಓದಕ್ಕೆ ನಾನೇನು ಬುಕ್ ಇಟ್ಕೊ ವೀಡಿಯೋಗಳು ಮಾಡ್ತಾವನ ತಲೆ ಕೆಟ್ಟಂಗೆ. ನಾನು ಯಾವ ಬುಕ್ಕು ಬರ್ಕೊಂಡು ಸ್ಕ್ರಿಪ್ಟು ಗಿಫ್ಟು ಈ ಎಲ್ಲರ ಕಟ್ ಅನ್ನಿಸ್ತಾ ವೀಡಿಯೋದಲ್ಲಿ ಎಲ್ಲೂ ಅನಿಸಿಲ್ಲ ತಾನೇ. ನಾನು ಹಿಂಗೆ ಮಾತಾಡೋದು ಗೈಸ್ ಯೂಟ್ಯೂಬಲ್ಲಿ. ಓಕೆ, ಈ ಥರ ವಿಚಾರಗಳನ್ನ 2017ರಿಂದ ನಾನು ಹಿಂಗೆ ಮಾತಾಡ್ಕೊಂಡು ಬಂದಿರೋದು. ಸ್ಕ್ರಿಪ್ಟು ಗಿಫ್ಟು ಹಿಂಗೆ ಹೊಡಿಬೇಕು ಡೈಲಾಕು ಅಂತ ಹೊಡ್ಕೊಂಡು ನಾನು ಮಾತಾಡ್ದವನಲ್ಲ. ಹಂಗೆ ಫ್ಲೂಯೆಂಟಾಗಿ ಬರ್ತಾ ಇರುತ್ತೆ ಮಾತುಗಳು. ಸೊ ಇರೋದನ್ನು ಇದ್ದಂಗೆ ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಈ ಥರ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಸಿಗೋದು ತುಂಬ ಕಷ್ಟ. ಈ ಥರ ವೀಡಿಯೋಸ್ಗಳು ಯಾರಿಗೂ ಟೈಮ್ ಇಲ್ಲ ಗೈಸ್. ಈ ಥರದೆಲ್ಲ ಮಾಡ್ಕೊಂಡು ಹೇಳ್ಕೊಂಡು ಇವ್ರನ್ನ ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೆ ಯಾವನಿಗೂ ಮನಸ್ಸಿಲ್ಲ ಜಗತ್ತಲ್ಲಿ. ಫುಲ್ಲು ಸೆಲ್ಫಿಶ್ ವರ್ಲ್ಡು. ಸೊ ಬಟ್ ನಾನು ಹಂಗಲ್ಲ. ನಾನು ಎಷ್ಟು ಬೇರೆಯವ್ರನ್ನ ಇದು ಮಾಡ್ತೀನೋ ಅಂದರೆ ನನ್ನ ಕಡೆಯಿಂದ ಎಷ್ಟು ಮೋಟಿವೇಟ್ ಮಾಡ್ತೀನೋ ಅಷ್ಟು ನನ್ನ ದೇವರು ಚೆನ್ನಾಗಿ ಇಟ್ಟಿರ್ತಾನೆ ಅನ್ನೋದು ನನ್ನ ನಂಬಿಕೆ ಆಯಿತಾ. ಪರ್ಸ್ನಲಿ ನಾನು ನನ್ನ ಲೈಫಲ್ಲಿ ಹಂಗೆ ಬದುಕೊಂಡು ಬಂದಿರೋದು. ಇವತ್ತಿಗೂ ನಾನು ಚೆನ್ನಾಗಿದ್ದೀನಿ ಅಂತಂದರೆ ಅದೇ ಮುಖ್ಯ ಕಾರಣ. ನಾನು ಯಾರಿಗೂ ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ರೆ ಸೊ ಅದು ನನಗೆ ಒಳ್ಳೇದಾಯ್ತಾ ಬಂದಿದೆ. ಅದಕ್ಕೆ ನಾನು ಇದೇ ರೂಟೀನು, ನನ್ನ ಡೈಲಿ ಲೈಫೇ ಇದೆ ಆಯಿತಾ. ಸೊ ನಾನು ಹಿಂಗೆ ಮಾಡ್ತಾ ಹೋಗೋದು. ಸೊ ಹಾಗಾಗಿ ಈ ಥರ ವಿಚಾರಗಳನ್ನ ನಾನು ಅವಾಗ ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಒಬ್ಬರು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಗೈಸ್, ಕೆಟ್ಟದ್ದು ಮಾಡಿದ್ರೆ 100% ಕೆಟ್ಟದಾಗುತ್ತೆ. ಸೊ ಇದು ನನ್ನ ಲೈಫ್ ಸ್ಟೈಲಲ್ಲಿ ನಾನು ರಿಯಾಲಿಟಿಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಹೋಗ್ತಾ ಇರೋದು. ಸೊ ಆ ಥರ ಏನಾದರೂ ಲೈಕ್ ಕೆಟ್ಟದು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸ್ಕೊಂಡು ನಮ್ಗೆ ಒಳ್ಳೇದಾಗೋ ಥರ ಇದ್ದೀರ ನಾನು ಹಂಗೆ ಇರ್ತಿದ್ದೆ ಜಗತ್ತಲ್ಲಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹಂಗೆ ಮಾಡ್ತಿದ್ದು ಆಯಿತಾ. ಸೊ ಹಂಗೆ ಅವೆಲ್ಲ ನೋಡಿ ಲೈವಾಗಿ ನೋಡೆ ಈಗೆಲ್ಲ ಅವೆಲ್ಲ ಬಿಟ್ಬಿಟ್ಟಿವಿ, ಕರೆಕ್ಟಾಗಿದ್ದೀವಿ, ಒಳ್ಳೇದೇ ಬಯಸೋದು, ಯಾರಿಗೂ ಕೂಡ ಕೆಟ್ಟದ್ದು ಬಯಸಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್. ಅನಿಸಿಕೆ ನಿಮ್ಗೇನು ಅನಿಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಹುಷಾರಾಗಿರಿ ಹೊಸ ಯೂಟ್ಯೂಬರ್ಸ್ಗೂ.